ನಮಸ್ಕಾರ. ಇವತ್ತಿನ ಈ ಹೊತ್ತಿನ ವಿಡಿಯೋ ಪ್ರವಾಸೋದ್ಯಮ ಟೂರಿಸಂ ಅಭಿವೃದ್ಧಿಯಿಂದ ಮೇಲಕ್ಕೆ ಹೋಗಬಹುದಾದ ಷೇರುಗಳ ಪಟ್ಟಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಫೈನಾನ್ಷಿಯಲ್ ಎಜುಕೇಶನ್ ಫಾರ್ ಕನ್ನಡಿಗರ್ಸ್. ಕಳೆದ ಕೆಲವು ವರ್ಷಗಳಿಂದ ಭಾರತ ಸರ್ಕಾರದವರು ಭಾರತದಲ್ಲಿ ಟೂರಿಸಂ ಅಭಿವೃದ್ಧಿ ಆಗಬೇಕು ಅಂತ ಹಲವು ಸ್ಟೆಪ್ಗಳನ್ನು ತಗೊಂಡಿದ್ದಾರೆ. ಮತ್ತೆ ಭಾರತೀಯರು ಕೂಡ ದೊಡ್ಡ ಮಟ್ಟಿನಲ್ಲಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಾ ಇದ್ದಾರೆ ಮತ್ತು ಬೇರೆ ದೇಶಕ್ಕೆ ಕೂಡ GDP ಇಂಪ್ರೂವ್ ಮಾಡ್ತಾ ಇದ್ದಾರೆ. ಮತ್ತೆ ಭಾರತದಲ್ಲಿ ಬೇಕಾದಷ್ಟು ಮಾನ್ಯುಮೆಂಟ್ಸು, ಟೂರಿಸ್ಟ್ ಲೊಕೇಶನ್ ಇದೆ, ಅವುಗಳನ್ನು ಡೆವಲಪ್ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಭಾರತೀಯರು ಕೂಡ ನಮ್ಮ ಇಂಟರ್ನಲ್ ಟೂರಿಸಂಗೆ ಒಂದಷ್ಟು ಪ್ರಾಫಿಟ್ ಅನ್ನು ಕೊಡಬಹುದು. ಮೊನ್ನೆ ನಾವೊಂದು 1 ಮಿನಿಟ್ ವಿಡಿಯೋ ಮಾಡಿದ್ವಿ. ಯಾವ ರೀತಿ ಇಂಡಿಯಾಸ್ ಟೂರಿಸಂ ಸೆಕ್ಟರ್ಗೆ ಒಂದಷ್ಟು ಹಣ ಬರ್ತಾ ಇದೆ ಮತ್ತು GDPಯಲ್ಲಿ ಏನು ಪರ್ಸೆಂಟೇಜ್ ರಿಕವರಿ ಆಗ್ತಾ ಇದೆ ಈ ಟೂರಿಸಂ ಇಂದ, ಅದನ್ನು ಮತ್ತೊಮ್ಮೆ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಕಾಂಟ್ರಿಬ್ಯೂಷನ್ ಆಫ್ ಟೂರಿಸಂ ಟು GDP. ಹೈಯೆಸ್ಟ್ ಮೆಕ್ಸಿಕೋ 15.5%, ಸ್ಪೇನ್ 14.3%, ಇಟಲಿ 13%, ಟರ್ಕಿ 11.3%, ಚೈನಾ 11.3%, ಸೌದಿ ಅರೇಬಿಯಾ 9.5%, USA 8.6%, ಫ್ರಾನ್ಸ್ 8.5%, ಇಂಡಿಯಾ 6.8%. ಆದ್ದರಿಂದ ನೀವು ಕರೆಕ್ಟಾಗಿ ನೋಡಿದ್ರೆ ಭಾರತಕ್ಕೆ GDPಯಲ್ಲಿ ಟೂರಿಸಂ ಇಂದ ಬರ್ತಾ ಇರೋ ದುಡ್ಡು 6.8%, ಅದೇ ಅಮೆರಿಕಕ್ಕೆ 8.6%, ಚೈನಾಕ್ಕೆ 11.3%. ಅರ್ಥ ಏನು ಅಂತಂದ್ರೆ, ನಾವೇನಾದ್ರೂ ಮುಂದಿನ ದಿನಗಳಲ್ಲಿ ಈ ಟೂರಿಸಂ ಇಂಡಸ್ಟ್ರಿನ ನಿಜವಾಗಿ ಸೀರಿಯಸ್ ಆಗಿ ತಗೊಂಡ್ರೆ 10-20 ವರ್ಷಗಳಲ್ಲಿ ಜಾಸ್ತಿ ಜನ ಭಾರತಕ್ಕೆ ಬರ್ತಾರೆ ಟೂರಿಸ್ಟ್ ಅಟ್ರಾಕ್ಟಿವ್ ಪ್ಲೇಸಸ್ ಅನ್ನು ನೋಡ್ಲಿಕ್ಕೆ ಅಂತ ಆದ್ರೆ ನಮ್ಮ GDPಗೆ ಒಂದಷ್ಟು ಒಳ್ಳೆಯ ಮೊತ್ತ ಕಲೆಕ್ಟ್ ಆಗುತ್ತೆ. ಭಾರತದಲ್ಲಿ ಹೆಚ್ಚಿನ ಜನ ಈ ಸೆಕ್ಟರ್ ನಲ್ಲಿದ್ದಾರೆ, ಅವರಿಗೆ ಒಂದಷ್ಟು ಶ್ರೀಮಂತಿಕೆ ಲಭಿಸಿ ಬರ್ಬೋದು. ಆದ್ದರಿಂದ ಇವತ್ತು ನಿಮ್ಮ ಮುಂದೆ ಒಂದು ಪಟ್ಟಿ ಇಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ಟೂರಿಸಂ ಜಾಸ್ತಿ ಆದಾಗ ಯಾವ ಕಂಪನಿಗಳಿಗೆ ಯಾವ ಷೇರುಗಳಿಗೆ ಜಾಸ್ತಿ ಬೆನಿಫಿಟ್ ಆಗುತ್ತೆ. ಆದರೆ ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಹೇಳಬೇಕಾಗತ್ತೆ. ಅತಿಥಿ ದೇವೋ ಭವ ಅಂತ ನಾವು ಬಂದ ಟೂರಿಸ್ಟ್ಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ನಾವು ಸಾಮಾನ್ಯವಾಗಿ ನೋಡುವಂತ ವಿಚಾರ ಏನು ಅಂತಂದ್ರೆ, ಮೇನ್ ರೋಡ್ ನಲ್ಲಿ ಅಲ್ಲಿ ಇಲ್ಲಿ ನೋಡುವಂತಹ ಸನ್ನಿವೇಶಗಳೇನು ಅಂತಂದ್ರೆ, ಯಾರಾದ್ರೂ ಫಾರಿನರ್ಸ್ ಬಂದ್ರೆ ರಿಕ್ಷಾದಿಂದ ಹಿಡಿದು ಟ್ಯಾಕ್ಸಿಯವರಿಂದ ಹಿಡಿದು ಎಲ್ಲ ಅಂಗಡಿಯಿಂದ ಹಿಡಿದು ಮತ್ತು ಹೋಟೆಲ್ನವರು ಮತ್ತೆ ಎಲ್ಲಾ ತರದ ರೆಸ್ಟೋರೆಂಟ್ ಅವರು ಅವರಿಗೆ ಟೋಪಿ ಹಾಕಲಿಕ್ಕೆ ಟ್ರೈ ಮಾಡ್ತಾರೆ. ಆಗ ಅವು ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಬರದೇ ಇರ್ಬೋದು. ಅಲ್ಲದೆ ಬಂದಂತ ಟೂರಿಸ್ಟಿಗೆ ಭಾರತದಲ್ಲಿ ಸೇಫ್ಟಿ ಕಡಿಮೆ ಮತ್ತು ಒಂದಷ್ಟು ಹೈಜೀನ್ ಪ್ರಾಬ್ಲಮ್ ಇದೆ. ಟೂರಿಸಂ ಇಂಪ್ರೂವ್ಮೆಂಟ್ ಆದಾಗ ಯಾವ ಕ್ಷೇತ್ರಕ್ಕೆ ಜಾಸ್ತಿ ಲಾಭ ಬರುತ್ತೆ ಅಂತ ತಿಳಿಸ್ಲಿಕ್ಕೋಸ್ಕರ 3 ವಿಧವಾಗಿ ವರ್ಗೀಕರಣ ಮಾಡಿದ್ದೇನೆ. ಮೊದಲನೇದ್ದು ಏರ್ಲೈನ್ಸ್ ಅಂಡ್ ರೈಲ್ವೇಸ್ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್, 2 ಹೋಟೆಲ್ಸ್ ಅಂಡ್ ಹಾಸ್ಪಿಟಾಲಿಟಿ, 3 FMCG ಅಂಡ್ ಫುಡ್ ಅಂಡ್ ಬೆವರೇಜ್ ಕಂಪನೀಸ್. ಏರ್ಲೈನ್ಸ್ ಮತ್ತು ರೈಲ್ವೇಸ್ ಅಲ್ಲಿ ಯಾವ್ದು ಇಂಪ್ರೂವ್ ಆಗುತ್ತೆ? ಮೊದಲನೇದಾಗಿ ಇಂಡಿಗೋ ಏರ್ಲೈನ್ಸ್, ಅದಕ್ಕೆ ನಾವು ಇಂಟರ್ ಗ್ಲೋಬ್ ಏವಿಯೇಷನ್ ಅಂತ ಕರೀತೇವೆ. ಇದು ಭಾರತದಲ್ಲಿ ಲೀಡಿಂಗ್ ಏರ್ಲೈನ್ ಫಾರ್ ಕನೆಕ್ಟಿವಿಟಿ ಟು ಆಲ್ ಲೊಕೇಶನ್ಸ್ ಮತ್ತು ಏರ್ಪೋರ್ಟ್. ಬೇಕಾದಷ್ಟು ಬೆನಿಫಿಟ್ ಆಗುತ್ತೆ ಈ ಕಂಪನಿ. ಎರಡನೇದು ಸ್ಪೈಸ್ ಜೆಟ್ ಏರ್ಲೈನ್ಸ್. ಸ್ಪೈಸ್ ಜೆಟ್ ಅನ್ನುವಂಥ ಕಂಪನಿ ಲಿಸ್ಟೆಡ್ ಏರ್ಲೈನ್ಸ್ ಇನ್ ಇಂಡಿಯಾ. ಸದ್ಯಕ್ಕೆ ಫೈನಾನ್ಷಿಯಲಿ ಸ್ಟ್ರಗ್ಲಿಂಗ್, ಆದರೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಜನ ಟೂರಿಸ್ಟ್ ಬರ್ತಾರೆ ಅಂತಂದ್ರೆ ಈ ಕಂಪನಿಗೂ ತುಂಬಾ ಬೆನಿಫಿಟ್ ಆಗುತ್ತೆ. ಮೂರನೇದು IRCTC. ನಿಮಗೆ ಗೊತ್ತಿದೆ IRCTCಗೆ ಮೊನಾಪೊಲಿ ಇದೆ, ರೈಲ್ವೆ ಕೇಟರಿಂಗ್ ಬಿಸ್ನೆಸ್ ಮತ್ತು ಟಿಕೆಟಿಂಗ್ ಬಿಸ್ನೆಸ್. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇಂಟರ್ನಲ್ ಟ್ರಾವೆಲಿಂಗ್ ಆಗಿ ಫಾರಿನರ್ಸ್ ಮತ್ತು ಭಾರತೀಯರು ಏನಿದ್ದರೂ ಕೂಡ ರೈಲನ್ನು ತಗೊಳ್ತೇವೆ ಅಂತಂದ್ರೆ ಆಗ IRCTC ಷೇರುಗಳು ಮೇಲಕ್ಕೆ ಹೋಗುವ ಚಾನ್ಸಸ್ ಇದೆ. ಎಲ್ಲಿವರೆಗೆ ಮೊನಾಪೊಲಿ ಇದೆಯೋ ಅಲ್ಲಿಯವರೆಗೆ. ಎರಡನೆಯ ಕ್ಷೇತ್ರಕ್ಕೆ ಬರ್ತಾ ಇದ್ದೇನೆ. ಟೂರಿಸಂ ಇಂದ ಇಂಪ್ರೂವ್ ಆಗುವಂತಹದ್ದು ಹೋಟೆಲ್ಸ್, ಅದಕ್ಕೆ ಹಾಸ್ಪಿಟಾಲಿಟಿ ಸೆಕ್ಟರ್ ಅಂತ ಕರೀತಾರೆ. ಬಹಳ ಜನ ಟ್ರಾವೆಲಿಂಗ್ ಮಾಡುವಾಗ ಹೋಟೆಲ್ಗಳ ರೂಮ್ಗಳಿಗೆ ಹೈಯೆಸ್ಟ್ ಡಿಮಾಂಡ್ ಬರುತ್ತೆ. ಯಾವ ಕಂಪನಿಗಳಿಗೆ ಅನುಕೂಲ ಆಗುತ್ತೆ? ಮೊದಲನೇದಾಗಿ ITC ಹೋಟೆಲ್. ಸದ್ಯದ ಮಟ್ಟಿಗೆ ITC ಹೋಟೆಲ್ಗಳ ಪ್ರಾಫಿಟ್ ಏನಿದೆ ಅದು ITC ಕಂಪನಿಯ ಷೇರುಗಳಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಅದು ಡಿಮರ್ಜರ್ ಆಗುವಂತ ಚಾನ್ಸಸ್ ಇದೆ. ಆವಾಗ ITC ಹೋಟೆಲ್ ಶೇರಿಗೆ ಬೇಕಾದಷ್ಟು ಬೆನಿಫಿಟ್ ಬರುತ್ತೆ.
ಎರಡನೇದು ಇಂಡಿಯನ್ ಹೋಟೆಲ್ಸ್. ಇದು ತಾಜ್ ಗ್ರೂಪಿಗೆ ಸೇರಿದಂತ ಹೋಟೆಲ್ ಲಾರ್ಜ್ ನಂಬರ್ ಆಫ್ ಪ್ರೀಮಿಯಂ ಮತ್ತು ಬಜೆಟ್ ಹೋಟೆಲ್ಗಳನ್ನು ನಡೆಸ್ತಾ ಇದ್ದಾರೆ. ಬ್ರ್ಯಾಂಡ್ಗಳು ತಾಜ್, ವಿವಾಂಟ, ಜಿಂಜರ್ ಇತ್ಯಾದಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇಂಡಿಯನ್ಸ್ ಮತ್ತು ಫಾರಿನರ್ಸ್ ಈ ಹೋಟೆಲ್ಗಳಲ್ಲಿ ತಂಗಿದಾಗ ಒಂದಷ್ಟು ಷೇರುಗಳು ಮೇಲಕ್ಕೆ ಹೋಗುವಂತ ಚಾನ್ಸಸ್ ಇದೆ. ಮೂರನೇದು EIH ಲಿಮಿಟೆಡ್ ಅಂದ್ರೆ ಒಬೇರಾಯ್ ಗ್ರೂಪ್ ಆಫ್ ಹೋಟೆಲ್ಸ್. ಅದು ಹೋಟೆಲ್ಗಳು ನಡೆಸ್ತಾ ಇದ್ದಾರೆ. ಒಬೇರಾಯ್ ಮತ್ತು ಟ್ರೈಡೆಂಟ್ ಹೆಸರಿನಲ್ಲಿ ಹೋಟೆಲ್ಗಳು ಫೇಮಸ್ ಟೂರಿಸ್ಟ್ ಡೆಸ್ಟಿನೇಷನ್ ಇದ್ದಾವೆ ಭಾರತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಟೂರಿಸ್ಟ್ಗಳು ಭಾರತದಲ್ಲಿ ಜಾಸ್ತಿ ಆದಾಗ ಬೆನಿಫಿಟ್ ತಗೊಳ್ಳುವಂತ ಮೂರನೆಯ ಕ್ಷೇತ್ರ FMCG ಫುಡ್ ಅಂಡ್ ಬೆವರೇಜ್ ಕಂಪನೀಸ್. ಈ ಕಂಪನಿಗಳಿಗೆ ಒಂದಷ್ಟು ಡಿಮಾಂಡ್ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಮ್ಯಾಕ್ಡೊನಾಲ್ಡ್ಸ್, ಪಿಜ್ಜಾ ಹಟ್, ಡಾಮಿನೋಸ್ ಇತ್ಯಾದಿ. ಈಗ ಒಂದು ಸಣ್ಣ ಲಿಸ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಯಾವ ಕಂಪನಿಗಳಿಗೆ ಬೆನಿಫಿಟ್ ಆಗ್ಬೋದು. ನಂಬರ್ 1 ದೇವ್ಯಾನಿ ಇಂಟರ್ನ್ಯಾಷನಲ್, 2 ವೆಸ್ಟ್ ಲೈಫ್ ಫುಡ್ ವರ್ಲ್ಡ್, 3 ಜುಬಿಲೆಂಟ್ ಫುಡ್ ವರ್ಕ್ಸ್, 4 ಸೆಫೈರ್ ಫುಡ್ಸ್, 5 ITC, 6 HUL, 7 ಬ್ರಿಟಾನಿಯಾ ಇಂಡಸ್ಟ್ರೀಸ್. ಆದ್ದರಿಂದ ಟೂರಿಸಂ ಥೀಮ್ ಅಂತ ಹೇಳಿ ನೀವೇನಾದ್ರೂ ಕನ್ಸಿಡರ್ ಮಾಡಿ ಈ ಪರ್ಟಿಕ್ಯುಲರ್ ಸೆಕ್ಟರ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ನೀವು ಕಂಪ್ಲೀಟ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ ಮೇಲೆ ಬಹುಶಃ ನಿಮ್ಮ 10 ಷೇರುಗಳಲ್ಲಿ 1 ಷೇರು ಲಾಂಗ್ ಟರ್ಮ್ ಏನಿದೆ ಇವುಗಳನ್ನು ಕೂಡ ಕೊಳ್ಳಬಹುದು. ಮುಂದಿನ ದಿನಗಳಲ್ಲಿ ನಮ್ಮ ದೇಶಕ್ಕೆ 2 ಬೆನಿಫಿಟ್ ಇದೆ. ಒಂದು, ಫಾರಿನರ್ಸು ನಮ್ಮಲ್ಲಿಗೆ ಟೂರಿಸಂಗಾಗಿ ಬರೋದು. ಎರಡನೇದ್ದು, ಭಾರತದಲ್ಲಿರುವಂತಹ ಜನ ಬೇರೆ ಬೇರೆ ರಾಜ್ಯಗಳಿಗೆ ಟೂರಿಸಂ ಅಂದ್ರೆ ಅಲ್ಲಿರುವಂತಹ ಮಾನ್ಯುಮೆಂಟ್ಸು, ಹಿಸ್ಟಾರಿಕಲ್ ಪ್ಲೇಸಸ್ ಮತ್ತು ರಿಲಿಜಿಯಸ್ ಪ್ಲೇಸಸ್ ಅನ್ನು ನೋಡ್ಲಿಕ್ಕೆ ಹೋಗುವಂತಹದ್ದು. ಸದ್ಯದ ಮಟ್ಟಿಗೆ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ಅಯೋಧ್ಯ, ಪ್ರಯಾಗ್ರಾಜ್ ಮತ್ತು ಬನಾರಸ್ ಅಥವಾ ಕಾಶಿ. ಹೀಗೆ ಮುಂದಿನ ದಿನಗಳಲ್ಲಿ ಬೇಕಾದಷ್ಟು ಟೆಂಪಲ್ ಟೂರಿಸಂ ಭಾರತದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಈ ಮೇಲೆ ಹೇಳಿದ ಎಲ್ಲ ಷೇರುಗಳಲ್ಲೂ ಬೇಕಾದಷ್ಟು ಬೆನಿಫಿಟ್ ಆಗುತ್ತೆ. ಈಗ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಭಾರತದಲ್ಲಿರುವಂತ ಒಂದು ಸುಂದರವಾದಂತ ಟೂರಿಸ್ಟ್ ಡೆಸ್ಟಿನೇಷನ್ ನೋಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದೆ ಅಂತಂದ್ರೆ ಅದನ್ನ ದಯವಿಟ್ಟು ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಈ ಚಾನೆಲ್ನ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದೆ ಅಂದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತಂದ್ರೆ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.